ಅಶ್ವಿನಿ ಗೌಡ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳು, ಸುಮಾರು 50ಕ್ಕೂ ಹೆಚ್ಚು ಸೀರಿಯಲ್ಗಳನ್ನು ಮಾಡಿರುವಂತಹ ಈ ಅಶ್ವಿನಿ ಗೌಡರವರು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥವರು ಇವತ್ತು ಬಿಗ್ ಬಾಸ್ನಲ್ಲಿ ಬಂದು ಅದೆಲ್ಲದಕ್ಕೂ ಕಳಕ ತಂದು ಕೊಟ್ಟು ಇವತ್ತು ಕೇವಲ ಆಗಿಬಿಟ್ಟಿದ್ದಾರೆ. ಮುದ್ದಾಗಿ ಕಾಣುವ ಅಶ್ವಿನಿ ಗೌಡರವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿರುತ್ತಿದ್ದರು. ಇವತ್ತು ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಇದ್ದಂಥ ಈ ಮಹಿಳೆ ಇವತ್ತು ಏಕಾಏಕಿ 50 ಲಕ್ಷ ಹೊಡಲಿಕ್ಕೆ ದುಡ್ಡಿನ ಆಸೆ ಪಟ್ಟು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಮಕ್ಕಳ ಜೊತೆ ಕೇವಲವಾಗಿ ಜಗಳ ಮಾಡ್ತಾ, ತರಲೆ ಮಾಡ್ತಾ, ಕಿರಿಕಿರಿ ಮಾಡ್ತಾ ಇವತ್ತು ಇಡೀ ಕರ್ನಾಟಕದ ಜನರಿಗೆ ಒಂಥರ ಕೇವಲ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ತಾನು ಬಿಗ್ ಬಾಸ್ನಲ್ಲಿ ಉಳಿಬೇಕಂದ್ರೆ ಯಾರು ಪ್ರಬಲರಾಗಿರ್ತಾರೋ ಅವರನ್ನು ಎದುರು ಹಾಕ್ಕೋಬೇಕು ಅನ್ನುವಂಥದ್ದು ಗೊತ್ತಿರುವಂಥ ಅಶ್ವಿನಿ ಗೌಡರವರು ಈ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟರನ್ನು ಎದುರು ಹಾಕ್ಕೊಂಡು ಅವರು ಪ್ರತಿ ನಡೆ ನುಡಿಗೆ ವಾದ ಪ್ರತಿವಾದ ಮಾಡ್ತಾ ಅವ್ರ ಜೊತೆ ಟಕ್ಕರ್ ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಅಶ್ವಿನಿ ಗೌಡರವರು ತಮ್ಮ ವಯಸ್ಸಿಗೆ ತಕ್ಕಂತೆ, ತಮ್ಮ ಘನತೆ ಗೌರವಕ್ಕೆ ತಕ್ಕಂಗೆ ಆಟ ಆಡ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ ಚೀಪಾಗಿ ಎಗರಾಡೋದು, ಚೀರಾಡೋದು, ಜಗಳ ಮಾಡೋದು, ತೊಡೆ ಕೈ ಮಿಲಾಯಿಸೋದು, ಈ ಹಂತದ ಒಂದು ಕನ್ನಡ ಪರ ಸಂಘಟನೆಯಲ್ಲಿ ಮಾಡಬೇಕಾದ ಕೆಲಸ ಬಿಗ್ ಬಾಸ್ನಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವರು ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಗಿಲ್ಲಿ ನಟರನ್ನು ಹಾಗೂ ರಕ್ಷಿತಾ ಶೆಟ್ಟಿ ಅವ್ರನ್ನ ಹಿಂದೆ ಹಾಕೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ನಾಮಿನೇಷನ್ ಅಂತ ಬಂದಾಗ ಪ್ರತಿ ಹಂತದಲ್ಲೂ 1ನೇ ಸ್ಥಾನ 2ನೇ ಸ್ಥಾನವನ್ನು ಇಬ್ಬರು ಹಂಚ್ಕೊಂಡಿರ್ತಾರೆ. ಬಾಹುಬಲಿ ಮತ್ತು ದೇವಸೇನ ಮಾಡಿರುವಂಥ ಚಮಕನ್ನು ಇವರು ಬಿಗ್ ಬಾಸ್ನಲ್ಲಿ ಮಾಡ್ತಾ ಇದ್ದಾರೆ. ಬಾಹುಬಲಿ ಸಿನಿಮಾದಲ್ಲಿ ಈ ರೀತಿಯಾಗಿ ನಂಬರ್ 1 ಹಾಗೂ ನಂಬರ್ 2 ಸ್ಥಾನದಲ್ಲಿ ಮೊದಲಿನಿಂದನೂ ಇವರಿಬ್ಬರು ಮಿಂಚ್ತಾ ಇದ್ದಾರೆ. ಇವರನ್ನು ಯಾರು ತಡೆ ಹಾಕೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ತಡೆ ಹಾಕೋಕ್ಕೆ ಬಂದರೆ ಇವರಿಬ್ಬರು ಸುಮ್ಮನೆ ಕೇಳ್ತಾ ಇಲ್ಲ. ಈ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರು ಯಾವುದಕ್ಕೂ ಕ್ಯಾರೆ ಮಾಡದೆ ತಮ್ಮ ನಾಗಾಲೋಟವನ್ನು ಓಡ್ತಾ ಇದ್ದಾರೆ, ತಮ್ಮ ರೇಸನ್ನು ಮುಂದುವರಿಸಿದ್ದಾರೆ. ಯಾರಿಗೂ ಇವರನ್ನು ತಡೆದು ಹಾಕೋಕ್ಕೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಅವಕಾಶ ಸಿಕ್ಕಾಗೆಲ್ಲ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೆಡವಲಿಕ್ಕೆ ಅಶ್ವಿನಿ ಗೌಡರವರು ಬಹಳ ಪ್ರಯತ್ನ ಮಾಡ್ತಾರೆ. ಆದರೆ ಯಾವುದಕ್ಕೂ ಆಯಮ್ಮ ಬಗ್ತಾ ಇಲ್ಲ. ಆ ಥರದ ಒಂದು ಅವಕಾಶ ಮತ್ತೆ ಈ ವಾರದಲ್ಲಿ ಅಶ್ವಿನಿ ಗೌಡರವರಿಗೆ ಸಿಕ್ತು. ಅದೇನೆಂದರೆ ಈ ವಾರದಲ್ಲಿ ಎಲ್ಲರೂ 16 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ. ಇದರಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ. ಈ ಆ್ಯಕ್ಟಿವಿಟೀಸಲ್ಲಿ ಮನೆಯಿಂದ ಬಂದಂಥ ಪತ್ರಗಳನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಇಲ್ಲ ಒಮ್ಮತದ ನಿರ್ಧಾರಗಳನ್ನು ಮಾಡಿದರೆ ಅದರಲ್ಲಿ ಅವರು ಇಮ್ಯುನಿಟಿಯಿಂದ ಬಚಾವಾಗ್ಬೋದು, ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗಬಹುದು ಅನ್ನುವಂಥ ಒಂದು ರೂಲ್ಸ್ನಲ್ಲಿ ಈ ಆ್ಯಕ್ಟಿವಿಟೀಸ್ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ರಾಶಿಕಾ ಶೆಟ್ಟಿ ಅವರಿಗೂ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಇಬ್ಬರಲ್ಲಿ ಒಬ್ಬರೇ ಇಮ್ಯುನಿಟಿ ಪಡೆಯೋದು, ನಾಮಿನೇಷನಿಂದ ಬಚಾವಾಗೋದು ಅನ್ನುವಂಥ ಸಂದರ್ಭದಲ್ಲಿ ಇಮ್ಯುನಿಟಿ ಯಾರಿಗೆ ನೀಡಬೇಕು ಎನ್ನುವಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿನೋ ಅಥವಾ ರಾಶಿಕಾ ಶೆಟ್ಟಿನೋ ಎನ್ನುವಂಥ ಸಂದರ್ಭದಲ್ಲಿ ಉಳಿದಂಥ ಮನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಒಬ್ಬರನ್ನ ಆಯ್ಕೆ ಮಾಡಬೇಕಾಯಿತು. ಅದರಲ್ಲಿ ಅಶ್ವಿನಿ ಗೌಡರವರು ತಮ್ಮನ್ನ ಪ್ರಭಾವವನ್ನು ಉಳಿಸಿ ಇಡೀ ಮಂದಿಯನ್ನು ತನ್ನ ಕಡೆ ಸೆಳೆದುಕೊಂಡು ಈ ರಾಶಿಕಾ ಶೆಟ್ಟಿಯವರಿಗೆ ಇಮ್ಯುನಿಟಿ ಕೊಡಲಿಕ್ಕೆ ಬಯಸ್ತಾರೆ. ಆದರೆ ರಘು ಅವರು ರಕ್ಷಿತಾ ಶೆಟ್ಟಿ ಅದಕ್ಕೆ ಅರ್ಹರು ಅನ್ನುವಂಥ ಮಾತನ್ನು ಹೇಳಿದಾಗ ಒಮ್ಮತದ ಅಭಿಪ್ರಾಯ ಬರದೆ ಆ ಒಂದು ಅವಕಾಶ ರಕ್ಷಿತಾ ಶೆಟ್ಟಿಗೂ ಬರಲ್ಲ, ರಾಶಿಕಾ ಶೆಟ್ಟಿಗೂ ಬರದೆ ಬೇರೆಯವರು ಪಾಲಾಗಿ ಹೋಗ್ಬಿಟ್ಟು ಇವರಿಬ್ಬರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಂಡ್ಬಿಡ್ತಾರೆ. ಇಬ್ಬರಿಗೂ ಇಮ್ಯುನಿಟಿ ಸಿಗಲ್ಲ. ಬೇರೆಯವರು ಯಾರು ನಡುವೆ ಜಾನ್ಯು ಅಂತವ್ರು ಬಂದ್ಬಿಟ್ಟು ಆ ಅವಕಾಶವನ್ನು ಪಡೆದ್ಬಿಟ್ಟು ಅವರು ಇಮ್ಯುನಿಟಿ ಪಡಿತಾರೆ. ಅಶ್ವಿನಿ ಗೌಡರವರು ಮರ್ತಿರಲ್ಲ, ರಕ್ಷಿತಾ ಶೆಟ್ಟಿಯನ್ನು ಮನೆ ಕಳಿಸ್ಲಿಕ್ಕೆ ಫೈಟ್ ಮಾಡ್ತಾ ಇರ್ತಾರಲ್ಲ, ಅವಕಾಶ ಸಿಕ್ಕಾಗೆಲ್ಲ ಆಯಮ್ಮನ ಮನೆ ಕಳ್ಸೋಕೆ ಟ್ರೈ ಮಾಡ್ತಾಳೆ. ಅದಕ್ಕೇನೆ ಆಯಮ್ಮ ಟಾಂಗ್ ಕೊಡೋದು, ನಾನು ಇನ್ನೋಸೆಂಟ್ ಅವರಿಗೆ ಇನ್ನೋಸೆಂಟು, ರಾಕ್ಷಸಿ ಅನ್ನೋರಿಗೆ ರಾಕ್ಷಸಿ ಅನ್ನುವಂಥ ಮಾತನ್ನು ಮೊದಲೇ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡರ ಮೇಲೆ ಒಂದು ಜಗಳದಲ್ಲಿ ಹೇಳಿರ್ತಾಳೆ. ಅದೇ ರೀತಿಯಾಗಿ ಅದನ್ನು ತೀರಿಸ್ಕೊಳ್ಳಿಕ್ಕೆ ಅಶ್ವಿನಿ ಗೌಡ ಕಾಯ್ತಿರ್ತಾಳೆ. ಈ ಸಿಕ್ಕ ಅವಕಾಶವನ್ನು ಆಯಮ್ಮಂಗೆ ಇಮ್ಯುನಿಟಿ ಸಿಗೋದಕ್ಕೆ ಹೆಲ್ಪ್ ಮಾಡಲ್ಲ. ಆದರೆ ಇಬ್ಬರು ಕೂಡ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿ ಇವ್ರಿಗೂ ಇಮ್ಯುನಿಟಿ ಸಿಗಲ್ಲ. ಇದರಲ್ಲಿ ಅಶ್ವಿನಿ ಗೌಡರವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡ್ಬಿಡ್ತಾರೆ, ತಮ್ಮ ಕುತಂತ್ರ ಬುದ್ಧಿ ತೋರ್ತಾರೆ. ರಕ್ಷಿತಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡರವರ ಇನ್ನೊಂದು ಫೈಟ್ನಲ್ಲಿ ಜಿದ್ದಾಜಿದ್ದಿ ಬಿದ್ದಿರುತ್ತೆ. ನನ್ನ ಥರ ನೀನು 100 ಸಿನಿಮಾಗಳನ್ನು ಮಾಡಿ ತೋರಿಸು, ನಿನ್ನ ಕೆಪಾಸಿಟಿಯನ್ನು ತೋರಿಸು ಅಂತ ರಕ್ಷಿತಾ ಶೆಟ್ಟಿ ಅವರಿಗೆ ಅಶ್ವಿನಿ ಗೌಡರವರು ಟಾಂಗ್ ಕೊಟ್ಟರೆ ಅಶ್ವಿನಿ ಗೌಡರವರಿಗೆ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ನಾನು 100 ಸಿನಿಮಾ ಮಾಡ್ದಿರ್ಬೋದು, ಆದರೆ ನಿನ್ನನ್ನು ಈ ಬಿಗ್ ಬಾಸ್ ಮನೆಯಿಂದ ಕಳಿಸಿದ ಮೇಲೇ ನಾನು ಹೊರಗಡೆ ಬರ್ತೀನಿ, ಅಲ್ಲಿವರೆಗೆ ಬರಲ್ಲ ಅನ್ನುವಂಥ ಚಾಲೆಂಜನ್ನು ಕೊಡ್ತಾಳೆ. 100 ಸಿನಿಮಾ ಮಾಡಿರ್ಬೋದು, ಇದು ರಿಯಾಲಿಟಿ ಶೋ ಇಲ್ಲಿ ಅದೆಲ್ಲ ನಾಟಕ ನಡೆಯಲ್ಲ ಅಂತ ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿ ಟಾಂಗ್ ಕೊಟ್ಟಿದ್ರೆ ನೀನು ಎಷ್ಟು ಯೂಟ್ಯೂಬ್ ಮಾಡಿದ್ರು ನಂತರ ಸಿನಿಮಾ ಮಾಡು ಅನ್ನುವಂಥ ಟಾಂಗನ್ನು ಆಯಮ್ಮನ್ನು ಕೊಟ್ಟಿರ್ತಾಳೆ. ಆದರೆ ನೀನು ಕಲಾವಿದರನ್ನು ಅವಮಾನ ಮಾಡಿದೆ ಅನ್ನುವಂಥ ಮಾತನ್ನು ರಕ್ಷಿತಾ ಶೆಟ್ಟಿ ಮೇಲೆ ಆರೋಪ ಹೊರ್ತಾಳೆ ಅಶ್ವಿನಿ ಗೌಡರವರು. ಅದಕ್ಕೆ ಮುಂಚೆ ನಿನ್ನ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ ಮೇಲೆ ನಾನು ಹೊರಗೆ ಬರ್ತೀನಿ ಅನ್ನುವಂಥ ಟಾಂಗನ್ನು ರಕ್ಷಿತಾ ಗೌಡರು ಕೊಟ್ಟಿರ್ತಾರೆ. ಇದೆಲ್ಲ ಹೊರಗಡೆ ಜಗತ್ತಿಗೆ ಗೊತ್ತಾಗುತ್ತೆ. ಆ ವಿಷಯ ರಾಜ್ ಬಿ ಶೆಟ್ಟಿ ಅನ್ನುವಂಥ ನಟ ನಿರ್ದೇಶಕರಿಗೂ ಗೊತ್ತಾಗ್ಬಿಡುತ್ತೆ.
ರಕ್ಷಿತಾ ಶೆಟ್ಟಿಗೆ ಒಂದು ಸಿನಿಮಾದಲ್ಲಿ ಚಾನ್ಸನ್ನು ಕೊಟ್ಬಿಡ್ತಾರೆ. ಸೊ ಫ್ರಮ್ ಸಿನಿಮಾದ ನಟ ನಿರ್ದೇಶಕ ಒಳ್ಳೆ ಹೆಸರನ್ನು ಪಡೆದಿರುವಂಥ ಸಿನಿಮಾದ ನಿರ್ದೇಶಕರು ಇವರು. ಹೀಗೆ ರಕ್ಷಿತಾ ಶೆಟ್ಟಿ ಅವರು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಒಳ್ಳೆ ಸ್ಟಾರ್ ಕೂಡ ಆಗ್ಬೋದು. ಆದರೆ ಅಶ್ವಿನಿ ಗೌಡರವರು ರಕ್ಷಿತಾ ಶೆಟ್ಟಿ ಥರ ಯೂಟ್ಯೂಬ್ನಲ್ಲಿ ಚಾನಲ್ ಮಾಡಿಕೊಂಡು ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನು ಹಾಕಿ ಅಡುಗೆ ಮಾಡೋಕ್ಕೆ ಬರ್ತಾ ಅನ್ನೋಂಥದ್ದನ್ನು ಕರ್ನಾಟಕದ ಜನ ಕೇಳಬೇಕು. ಯಾಕಂದರೆ ಅಶ್ವಿನಿ ಗೌಡರವರು ಮಾಡುವ ಕರಾವಳಿ ಫಿಶನ್ನು, ಕರಾವಳಿ ಏಡಿಗಳ ಅಡುಗೆ ರೀತಿಯ ಅಡುಗೆಗಳನ್ನು ಏನಾದರೂ ಮಾಡೋಕ್ಕೆ ಬರ್ತಾ ಎಮ್ಮಗೆ ಅಸಲಿಗೆ ಮನೆಯಲ್ಲಿ ಅನ್ನ ಸಾಂಬಾರಾದರೂ ಮಾಡೋಕ್ಕೆ ಬರ್ತಾ ಅಶ್ವಿನಿ ಗೌಡರವ್ರಿಗೆ ಅನ್ನುವಂಥದ್ದನ್ನು ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಶ್ವಿನಿ ಗೌಡರವರು. ಇದೆಲ್ಲದಕ್ಕೂ ಮುಂಚೆ ಯೂಟ್ಯೂಬ್ನವರಿಗೆ ಮಾನ ಮರ್ಯಾದೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿರುವಂಥ ಅಶ್ವಿನಿ ಗೌಡರವರಿಗೆ ಯಾವುದೇ ರೀತಿಯ ಯೂಟ್ಯೂಬ್ನವರು ಸಪೋರ್ಟ್ ಮಾಡಬೇಡಿ, ಆ ಎಮ್ಮಗೆ ಯಾರು ಓಟ್ ಹಾಕಿಸ್ಬೇಡಿ, ಹಾಕೋಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಈ ನಂಬರ್ 1, 2 ಸ್ಥಾನದಲ್ಲಿರುವಂಥ ಇವರನ್ನೇ ನಾವು ಗೆಲ್ಲಿಸೋಣ, ಇವರನ್ನೇ ನಾವು ಮುಂದುವರಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ಲ ಯೂಟ್ಯೂಬ್ನವರು ಒಂದಾಗಿ, ಎಲ್ಲ ಕರ್ನಾಟಕದ ಜನ ಒಂದಾಗಿ ಈ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಅಶ್ವಿನಿ ಗೌಡರಿಗೆ ಆದಷ್ಟು ಕಡಿಮೆ ಮತಗಳನ್ನು ಹಾಕಿ ಆ ಎಮ್ಮ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕರ್ನಾಟಕದ ಜನ ಈ ಅಶ್ವಿನಿ ಗೌಡರಂಥ ಹಣದ ಆಸೆ ಇರುವಂಥ ರಕ್ಷಣಾ ವೇದಿಕೆಯ ಹೆಸರಿನಲ್ಲಿ ಸೋಗು ಮಾಡಿಕೊಂಡು ಹಣ ಲೂಟಿ ಮಾಡಲಿಕ್ಕೆ, ಹಣವನ್ನು ಮಾಡಲಿಕ್ಕೆ ಒಂದು ಶೋನಲ್ಲಿ ಬಂದಿರುವಂಥ ಈ ಎಮ್ಮಗೆ ಈ ಕನ್ನಡ ಪರ ಸಂಘಟನೆಗಳ ಯಾವುದೇ ಗಂಧಗಾಳಿ ಇಲ್ಲ, ಯಾವುದೇ ಕನ್ನಡ ಪರ ಹೋರಾಟಗಳನ್ನು ಮಾಡ್ತಿಲ್ಲ. ಯಾವುದೋ ಒಂದು ಆಸ್ಪತ್ರೆಯ ವಿರುದ್ಧ ಹೋರಾಟ ಮಾಡಿದ್ದು ಬಿಟ್ಟರೆ ಈ ಎಮ್ಮಂದು ಎಲ್ಲಿ ಗಮ್ಮತ್ತು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.